ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7 ಕನ್ನಡ. ನಾನು ತ್ರಿವೇಣಿ, ಹೋಪನೋಪನೋ ಹೀಲರ್ ಮತ್ತು ಲೈಫ್ ಕೋಚ್. ನಿಮಗೆ ಜೀವನದಲ್ಲಿ ಯಾವುದು ಸರಿ ಹೋಗ್ತಾ ಇಲ್ವಾ? ಆರೋಗ್ಯ ಏನೋ ಒಂದು ಪ್ರಾಬ್ಲಮ್ ಬರ್ತಾ ಇದೆ, ಯಾವುದೋ ಒಂದು ನೋವುಗಳು ಬರ್ತಾ ಇದೆ, ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗೂ ಆರೋಗ್ಯದಲ್ಲಿ ಸರಿ ಹೋಗ್ತಾ ಇಲ್ಲ, ಏನೋ ಒಂದು ಪ್ರಾಬ್ಲಮ್ ಬರ್ತಾ ಇದೆ, ಈ ಥರದ ಪ್ರಾಬ್ಲಮ್ಸ್ ಇದೆಯಾ? ಅಥವಾ ರಿಲೇಷನ್ಶಿಪ್ಸಲ್ಲಿ ಪ್ರಾಬ್ಲಮ್ಸ್ ಇದೆಯಾ? ಮನೆಯಲ್ಲಿ ಯಾರಿಗೂ ಒಬ್ರಿಗೊಬ್ರಿಗೆ ಹೊಂದಾಣಿಕೆ ಆಗ್ತಿಲ್ಲ, ಯಾವಾಗಲೂ ಜಗಳಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಈ ಥರ ಆಗ್ತಾ ಇದೆಯಾ? ಅಥವಾ ಮದುವೆ ಆಗ್ತಾ ಇಲ್ವಾ? ಅಥವಾ ಮಕ್ಕಳಾಗ್ತಾ ಇಲ್ವಾ? ಅಥವಾ ಜಾಬ್ ಸಿಗ್ತಾ ಇಲ್ವಾ? ಅಥವಾ ಇರೋ ಜಾಬಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ವಾ? ಅಥವಾ ಬಿಸ್ನೆಸ್ ಗ್ರೋ ಆಗ್ತಾ ಇಲ್ವಾ? ಹಣದ ಸಮಸ್ಯೆ ಇದೆಯಾ? ಹಣ ನೀವು ಕೊಡೋರಿಗೆ ಕೊಡೋಕ್ಕಾಗ್ತಿಲ್ಲ, ನಿಮಗೆ ಕೊಡೋರು ಕೊಡ್ತಾ ಇಲ್ಲ. ಈ ಥರ ಪ್ರಾಬ್ಲಮ್ಸ್ ಎಲ್ಲ ನಿಮ್ಮ ಲೈಫಲ್ಲಿ ಇದೆಯಾ? ಯಾಕೆ ಬಂತು ಈ ಥರ ಪ್ರಾಬ್ಲಮ್ಸ್? ನೀವೆಷ್ಟು ಮ್ಯಾನಿಫೆಸ್ಟ್ ಮಾಡಿಕೊಂಡ್ರೂ ಆಗ್ತಾ ಇಲ್ಲ ಅಂತ ನಿಮ್ಮ ಮನಸ್ಸಲ್ಲಿದೆಯಾ? ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರ. ಬನ್ನಿ, ಇದನ್ನು ನಾನು ಹೇಳೋಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾನು ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ಒಳ್ಳೆ ವಿಡಿಯೋಸನ್ನು ತಗೊಂಡು ಬಂದು ಪೋಸ್ಟ್ ಮಾಡ್ತಾ ಇರ್ತೀನಿ. ಇದು ನಿಮ್ಮ ಜೀವನನ, ನಿಮ್ಮ ಮನಸ್ಸನ್ನು, ನಿಮ್ಮ ಕುಟುಂಬವನ್ನು ಖಂಡಿತ ಬದಲಾಯಿಸುತ್ತೆ. ಹಾಗಾಗಿ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಆಗ ಯಾವ ವಿಡಿಯೋನೂ ನೀವು ಮಿಸ್ ಮಾಡಿರಲ್ಲ. ಸೊ ಈಗ ನಮ್ಮ ಜೀವನದಲ್ಲಿ ಯಾಕೆ ಈ ಪ್ರಾಬ್ಲಮ್ಸ್ ಇದೆ? ನಾವೇ ಅಟ್ರ್ಯಾಕ್ಟ್ ಮಾಡ್ಕೊಂಡಿದ್ದೀವಿ ಪ್ರಾಬ್ಲಮ್ಸನ್ನು. ಹೇಗೆ ಅಟ್ರ್ಯಾಕ್ಟ್ ಮಾಡ್ಕೊಂಡ್ವಿ? ನಮ್ಮ ಒಳಗಿನ ಥಾಟ್ಸ್, ಆಲೋಚನೆಗಳು, ನಾವು ಏನು ಆಲೋಚನೆ ಮಾಡ್ತಾ ಇದ್ದೀವಿ ಅದರಿಂದನೇ ನಮ್ಮ ಭಾವನೆಗಳು ಡಿಪೆಂಡ್ ಆಗುತ್ತೆ. ಈಗ ನಮ್ಮ ಆಲೋಚನೆಗಳು, ಭಾವನೆಗಳು, ನಂಬಿಕೆಗಳು ಇದೆಲ್ಲ ಸೇರಿ ನಮ್ಮ ಲೈಫಲ್ಲಿ ಎಲ್ಲ ಪ್ರಾಬ್ಲಮ್ಸನ್ನು ಅಟ್ರ್ಯಾಕ್ಟ್ ಮಾಡಿ ಕೊಡುತ್ತೆ. ಹಾಗಾಗಿ ಈಗ ನಾವೇನು ಮಾಡಬೇಕು ಅಂದರೆ, ಫಸ್ಟ್ ನಾನು ಅದನ್ನು ಹೇಳೋಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳ್ತೀನಿ. ಈ ಭೂಮಿ ಮೇಲೆ, ಈ ಬ್ರಹ್ಮಾಂಡದಲ್ಲೇ, ಈ ಇಡೀ ವಿಶ್ವದಲ್ಲೇ ಪ್ರತಿಯೊಂದೂ ಒಂದು ಎನರ್ಜಿ. ಗ್ರಹಗಳು, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರ, ಪ್ರತಿಯೊಂದಕ್ಕೂ ಒಂದೊಂದು ಎನರ್ಜಿ ಅನ್ನೋದಿದೆ, ಶಕ್ತಿ ಅನ್ನೋದು. ಅದೇ ಥರ ಭೂಮಿಗೂ ಇದೆ. ಭೂಮಿ ಮೇಲಿರೋ ನಾವು, ನಮ್ಮಲ್ಲೂ ಇದೆ ಎನರ್ಜಿ ಅನ್ನೋದು. ನಾನ್ ಲಿವಿಂಗ್ ಥಿಂಗ್ಸ್, ವಸ್ತುಗಳಲ್ಲೂ ಎನರ್ಜಿ ಇದೆ, ಪ್ರತಿಯೊಂದರಲ್ಲೂ ಎನರ್ಜಿ ಇದೆ. ನಮ್ಮಲ್ಲಿ ಎನರ್ಜಿ ಇಲ್ಲ ಅಂದಿದ್ದರೆ ನಾವು ಭೂಮಿಯಲ್ಲಿರೋ ಆ ಗ್ರಾವಿಟಿ ಶಕ್ತಿಗೆ ನಾವು ಎನರ್ಜಿ ಇರೋದ್ರಿಂದಲೂ ಭೂಮಿ ಮೇಲೆ ಇದ್ದೀವಿ, ಇಲ್ಲಾಂದರೆ ಇರೋಕ್ಕಾಗ್ತಾ ಇರಲಿಲ್ಲ. ಸೊ ಈ ಶಕ್ತಿ ಏರುಪೇರು ಆಗ್ತಾ ಇರುತ್ತೆ ನಮ್ಮಲ್ಲಿ. ಈ ಶಕ್ತಿ ನಮ್ಮಲ್ಲಿ ದೇಹದಲ್ಲಿ ಎಲ್ಲಿರುತ್ತೆ ಅಂದರೆ 7 ಚಕ್ರಗಳಲ್ಲಿರುತ್ತೆ. ಆ ಶಕ್ತಿ, ಆ ಎನರ್ಜಿ, ಯೂನಿವರ್ಸಲ್ ಎನರ್ಜಿ ನಮ್ಮ ಚಕ್ರಾಸಲ್ಲಿ ಏರುಪೇರು ಆದಾಗಲೇ ಜೀವನದಲ್ಲಿ ಸಮಸ್ಯೆಗಳು ಬರೋದು, ನಾವೇ ಅಟ್ರ್ಯಾಕ್ಟ್ ಮಾಡೋದು. ಹೇಗೆ ಅಂದರೆ 7 ಚಕ್ರಗಳಲ್ಲಿ ಒಂದೊಂದು ಚಕ್ರ ಒಂದೊಂದಕ್ಕೆ ಸಂಕೇತ. ಈಗ ನಮ್ಮ ಮೂಲಾಧಾರ ಚಕ್ರ ಇದೆ, ಎಲ್ಲಿರುತ್ತೆ? ಬೆನ್ನು ಮೂಳೆಯ ತುದಿಯಲ್ಲಿ ಇರುತ್ತೆ. ಆ ಮೂಲಾಧಾರ ಚಕ್ರದಲ್ಲಿ ನಮಗೆ ಬ್ಲಾಕೇಜಸ್ ಇದ್ದಾಗ ನಮ್ಮ ಜೀವನದಲ್ಲಿ ಹಣ ಬರೋದು ಸ್ಟಕ್ ಆಗುತ್ತೆ, ಬರ್ತಾ ಇಲ್ಲ, ಇರೋದು ಉಳಿತಾ ಇಲ್ಲ, ಆ ಥರ ಪ್ರಾಬ್ಲಮ್ಸ್. ಅಷ್ಟೇ ಅಲ್ಲದೆ ದೈಹಿಕವಾಗಿ ನೋಡಿದ್ರೆ ನಮ್ಮ ಲೋ ಬ್ಯಾಕಿಂದ ಕಾಲು ಇದೆಲ್ಲ ಪ್ರಾಬ್ಲಮ್, ನೋವುಗಳು ಫಿಸಿಕಲ್ ಆಗಿ ಈ ಥರ. ಆ್ಯಂಡ್ ಈಗ ಮೂಲಾಧಾರ ಚಕ್ರದಲ್ಲಿ ಒಂದು ಪಾಸಿಟಿವ್ ಎಮೋಷನ್ ಇದೆ, ಒಂದು ನೆಗೆಟಿವ್ ಎಮೋಷನ್ ಇದೆ. ಪಾಸಿಟಿವ್ ಎಮೋಷನ್ ಯಾವುದು ಅಂದರೆ ಕಂಫರ್ಟ್. ನೆಗೆಟಿವ್ ಎಮೋಷನ್ ಯಾವುದು ಅಂದರೆ ಫಿಯರ್, ಭಯ. ಸೊ ಈಗ ನಮ್ಮ ಮೂಲಾಧಾರ ಚಕ್ರದಲ್ಲಿ ಜಾಸ್ತಿ ಭಯಗಳಿದ್ದಾಗ ಕಂಫರ್ಟ್ ಅನ್ನೋದು ಇರಲ್ಲ ಜೀವನದಲ್ಲಿ. ಎಲ್ಲದಕ್ಕೂ ಭಯ 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 ಭಯ. ಏನು ಮಾಡೋದು? ಹಣ ಕೇಳ್ಕೊಂಡು ಯಾರು ಬರ್ತಾರೆ, ಈಗ ಭಯ. ಅಯ್ಯೋ ಹಬ್ಬ ಬರ್ತಾ ಇದೆ, ಕೈಯಲ್ಲೊಂದು ಪೈಸೆ ದುಡ್ಡಿಲ್ಲ, ಏನು ಮಾಡೋದು? ಭಯ. ಅಯ್ಯೋ ಕಾಲೆಲ್ಲ ನೋವು, ಎಲ್ಲಿ ಯಾವಾಗ ಸರಿ ಹೋಗುತ್ತೋ ಗೊತ್ತಿಲ್ಲ, ಭಯ. ಮನೇಲಿ ಯಾವಾಗಲೂ ಎಲ್ಲರಿಗೂ ಜಗಳಗಳು, ಯಾಕೆ ಅಂತ ಗೊತ್ತಿಲ್ಲ, ಮನೆಗೆ ಹೋಗೋಕ್ಕೆ ಭಯ. ಈ ರೀತಿ ಭಯಗಳು ಜೀವನದಲ್ಲಿ, ಯಾವಾಗಲೂ ಟೆನ್ಷನ್, ಈ ಥರ. ಇನ್ನು ಅದೇ ಥರ ಸ್ವಾದಿಷ್ಟಾನ ಚಕ್ರಕ್ಕೂ. ಸೊ ಈ ಥರ ಇರುತ್ತೆ. ಆ ಎನರ್ಜಿ ಆ ಒಂದು ಚಕ್ರದಲ್ಲಿ ಸರಿಯಾಗಿಲ್ಲದೆ ಇದ್ದಾಗ, ಸರಿಯಾಗಿರೋದು ಇಲ್ಲದೆ ಇರೋದು ಹೇಗೆ ಗೊತ್ತಾಗುತ್ತೆ? ಅದಕ್ಕೂ ಒಂದು ಫ್ರೀಕ್ವೆನ್ಸಿ ಅಂತ ಇರುತ್ತೆ. ಈಗ ಮೂಲಾಧಾರ ಚಕ್ರ ಅಂತ ಹೇಳಿದೆ. ಈ ಮೂಲಾಧಾರದ ಚಕ್ರದ ಫ್ರೀಕ್ವೆನ್ಸಿ ಏನು ಅಂದರೆ 396 ಹರ್ಟ್ಸ್. ಸೊ ನಮ್ಮ ಮೂಲಾಧಾರ ಚಕ್ರ
ಆ ಫ್ರೀಕ್ವೆನ್ಸಿಯಲ್ಲಿದ್ದಾಗ ಅಲ್ಲಿ ಪಾಸಿಟಿವ್ ಎಮೋಷನ್ ಇರುತ್ತೆ, ಆ ನೆಗೆಟಿವ್ ಎಮೋಷನ್ ಇರಲ್ಲ, ಭಯಗಳಿರಲ್ಲ, ಕಂಫರ್ಟ್ ಇರುತ್ತೆ. ಸೊ ಅದರಲ್ಲಿ ಮೂಲಾಧಾರ ಚಕ್ರದಲ್ಲಿ 396 ಹರ್ಟ್ಸ್ಗಿಂತ ಕಡಿಮೆ ಫ್ರೀಕ್ವೆನ್ಸಿ ಇದ್ದಾಗಲೇ ಅಲ್ಲಿ ನೆಗೆಟಿವ್ ಎಮೋಷನ್ಸ್ ಬರೋದು. ಅರ್ಥ ಆಯ್ತಲ್ವಾ ಕ್ಲಿಯರ್ ಆಗಿ? ಸೇಮ್ ಇದೇ ಥರ ಪ್ರತಿ ಒಂದು ಚಕ್ರದಲ್ಲೂ ಅಷ್ಟೇ ಅದರದೇ ಆದ ಒಂದು ಫ್ರೀಕ್ವೆನ್ಸಿ ಅಂತ ಇರುತ್ತೆ, ಅಂದರೆ ಎನರ್ಜಿ ಲೆವೆಲ್. ಅದಕ್ಕಿಂತ ಕಡಿಮೆ ಇದ್ದಾಗಲೇ ಆ ಚಕ್ರದಲ್ಲಿ ನೆಗೆಟಿವ್ ಎಮೋಷನ್ನೇ ಪ್ರಥಮ ಸ್ಥಾನ ಪಡ್ಕೊಂಡಿರುತ್ತೆ, ಪಾಸಿಟಿವ್ ಎಮೋಷನ್ನ ಸೈಡಿಗೆ ತಳ್ಳಿರುತ್ತೆ. ಆವಾಗ ಏನಾಗುತ್ತೆ, ನಾವು ಜೀವನದಲ್ಲಿ ಆ ಪ್ರಾಬ್ಲಮ್ಸನ್ನೇ ಅಟ್ರ್ಯಾಕ್ಟ್ ಮಾಡ್ತೀವಿ. ಈಗ ಇನ್ನೂ ಕ್ಲಿಯರಾಗಿ ಅರ್ಥ ಆಗಿರುತ್ತಲ್ವಾ? ಸೊ ಇವಾಗ ಇದಕ್ಕೆ ಏನು ಪರಿಹಾರ ಅಂತ ಅಂದರೆ, ನಾನು ಇತ್ತೀಚೆಗೆ ಕೂತ್ಕೊಂಡು ತುಂಬ 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 ನೋಟ್ಸ್ ಮಾಡಿ ಡಿಸೈನ್ ಮಾಡಿ ಒಂದು ಮ್ಯಾನಿಫೆಸ್ಟ್ ವಿತ್ ಚಕ್ರಾಸ್ ಅಂತ ಒಂದು ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲಿ ಒಂದೊಂದು ಚಕ್ರದಲ್ಲೂ ಆ ನೆಗೆಟಿವ್ ಇಮೋಷನ್ ಯಾಕೆ ಬಂದಿದೆ, ನೆಗೆಟಿವ್ ಇಮೋಷನ್ ಇದ್ದಾಗ ನಿಮ್ಮ ಜೀವನದಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಈಗ ಆ ನೆಗೆಟಿವ್ ಇಮೋಷನ್ನ ಹೇಗೆ ಹೊರಗೆ ತೆಗೆಯೋದು, ಅದನ್ನು ಪಾಸಿಟಿವ್ ಇಮೋಷನ್ನಾಗಿ ಹೇಗೆ ಬದಲಾಯಿಸ್ಕೊಳ್ಳೋದು ಅನ್ನೋದು ಒಂದೊಂದು ಚಕ್ರದಲ್ಲೂ ನಾನು ನಿಮಗೆ ಅಲ್ಲೇ ಕ್ಲಾಸಲ್ಲೇ, ಝೂಮ್ ಕ್ಲಾಸಲ್ಲೇ ಇರುತ್ತೆ ಇದು, ಅಲ್ಲೇ ಕ್ಲಾಸಲ್ಲೇ ನಿಮಗಿರೋ ಆ ನೆಗೆಟಿವ್ ಎಮೋಷನ್ನ ತೆಗೆದು ಪಾಸಿಟಿವ್ ಎಮೋಷನ್ನ ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಅಂತ ಲೈವಲ್ಲೇ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಚಕ್ರಸು ಇಷ್ಟು ಲೈಟಾ, ಇಷ್ಟು ಈಸಿನಾ ಅಂತ ಅನಿಸುತ್ತೆ. ಯಾಕೆಂದರೆ ನಾವೆಲ್ಲ ಏನು ಅಂದ್ಕೊಂಬಿಟ್ಟಿದ್ದೀವಿ, ಚಕ್ರಾಸ್ ಅಂದ್ರೇ ಮೆಡಿಟೇಷನ್ನು ಅದು ಇದು ಅಂತ ಏನೇನೋ ದೊಡ್ಡ ಸಬ್ಜೆಕ್ಟು ಅಂತ ಅಂದ್ಕೊಳ್ತೀವಿ. ಆದರೆ ನಾನು ಇದನ್ನು ಎಲ್ಲರಿಗೂ ಈಸಿಯಾಗಿ ಅರ್ಥ ಆಗೋ ರೀತಿ, ಅರ್ಥ ಆಗೋದು ಅನ್ನೋಕ್ಕಿಂತನೂ ನಮ್ಮ ಜೀವನನ ಬದಲಾಯಿಸಿದ್ರೆ ಸಾಕು ಅಲ್ವಾ? ಆ ಒಂದು ಪ್ರತಿಯೊಂದು ಚಕ್ರದಲ್ಲೂ ಇರುವಂಥ ನೆಗೆಟಿವ್ ಎಮೋಷನ್ನ ತೆಗೆದು ಪಾಸಿಟಿವ್ ಎಮೋಷನ್ನ ಕೂರಿಸಿದ್ರೆ ಸಾಕು, ಜೀವನದಲ್ಲೆಲ್ಲ ಪಾಸಿಟಿವಿಟಿ ನಡೆಯುತ್ತೆ. ಅಷ್ಟು ಸಾಕಲ್ವ ನಮಗೆ? ಆ ಥರ ಡಿಸೈನ್ ಮಾಡಿದ್ದೀನಿ. ಸೊ ಈ ಕೋರ್ಸ್ ಮ್ಯಾನಿಫೆಸ್ಟ್ ವಿತ್ ಚಕ್ರಾಸ್ ಅಂತ ಯಾಕೆ ಹೆಸರಿಟ್ಟೆ ಅಂದರೆ, ಒಂದೊಂದು ಚಕ್ರದಲ್ಲೂ ನೆಗೆಟಿವಿಟಿ ಇದ್ದಾಗ ನಾವು ಎಷ್ಟು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಮಾಡಿಕೊಂಡ್ರೂ ನಾವು ಏನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀವೋ ಅದು ನಮಗೆ ಸಿಗಲ್ಲ. ಸೊ ನಾವು ಈ ಒಂದೊಂದು ಚಕ್ರದಲ್ಲೂ ಪಾಸಿಟಿವ್ ಎಮೋಷನ್ನ ತಂದು ಕೂರಿಸಿದಾಗ ಆಟೋಮ್ಯಾಟಿಕ್ ಆಗಿ ನಮ್ಮ ಮ್ಯಾನಿಫೆಸ್ಟೇಷನ್ ನಡೆಯುತ್ತೆ. ಹಾಗಾಗಿ ಇದರ ಹೆಸರು ಮ್ಯಾನಿಫೆಸ್ಟ್ ವಿತ್ ಚಕ್ರಾಸ್ ಅಂತ ಇಟ್ಟಿದ್ದೀನಿ. ಸೊ ನಿಮಗೆ ನಿಮ್ಮ ಜೀವನದಲ್ಲೂ ಪ್ರಾಬ್ಲಮ್ಸ್ ಇದೆ, ಅದನ್ನು ಬದಲಾಯಿಸ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಬನ್ನಿ ಈ ಕೋರ್ಸ್ ಕಲೀರಿ. ಈ ಕೋರ್ಸ್ ಯಾವಾಗಿದೆ ಅಂದರೆ, ಮುಂದೆ ಬರುವಂಥ ಶನಿವಾರ ಭಾನುವಾರ ಅಂದರೆ ನವೆಂಬರ್ 29, 30ನೇ ತಾರೀಕು ಸಂಜೆ 4 ಗಂಟೆಯಿಂದ 6 ಗಂಟೆಗೆ ಝೂಮಲ್ಲಿರುತ್ತೆ, ಆನ್ಲೈನಲ್ಲಿ ರೆಕಾರ್ಡಿಂಗ್ಸ್ ಇರುತ್ತೆ. ಒಂದೊಂದು ಲೆಸನ್ದು ಸಪ್ರೇಟ್ ರೆಕಾರ್ಡ್ ಮಾಡಿರ್ತೀನಿ. ಈ ರೆಕಾರ್ಡಿಂಗ್ಸ್ ನಿಮಗೆ ಲೈಫ್ ಟೈಮ್ ಆಕ್ಸೆಸ್ ಸಿಗುತ್ತೆ. ಸೊ ಇದು ಎಲ್ಲಿರುತ್ತೆ ಅಂದರೆ, ಈ ರೆಕಾರ್ಡಿಂಗ್ಸ್ ಎಲ್ಲ ನನ್ನ ವೆಬ್ಸೈಟಲ್ಲಿರುತ್ತೆ. ಅಂದಹಾಗೆ ನಿಮಗೆಲ್ಲ ನನ್ನ ವೆಬ್ಸೈಟ್ ಬಗ್ಗೆ ಇನ್ನೂ ಹೇಳಿಲ್ಲ ಅಲ್ವಾ? ವಾಟ್ಸಪ್ಪಲ್ಲಿರೋರಿಗೆಲ್ಲ ಹೇಳಿದ್ದೀನಿ. ಸೊ ನಿಮಗೆ ಹೇಳಕ್ಕೆ ಮರ್ತುಬಿಟ್ಟೆ. ಈ ನಡುವೆ ಸ್ವಲ್ಪ ಬ್ಯುಸಿಯಾಗಿದ್ದು, ಕೋರ್ಸ್ ಎಲ್ಲ ಡಿಸೈನ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದು ರೆಗ್ಯುಲರಾಗಿ ವಿಡಿಯೋ ಪೋಸ್ಟ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ನನ್ನನ್ನು ಕ್ಷಮಿಸಿ. ಸೊ ಇದು ನನ್ನ ವೆಬ್ಸೈಟ್ ಹೆಸರು ಹೇಳ್ತೀನಿ, ನೋಡಿ ಎಲ್ಲರೂ ಹೋಗಿ ಹೇಗಿದೆ ಅಂತ ನಿಮ್ಮ ಅನಿಸಿಕೆನ ಕಾಮೆಂಟಲ್ಲಿ ಹೇಳಿ. ನನ್ನ ವೆಬ್ಸೈಟ್ ನೋಡಿಬಿಟ್ಟು ವೆಬ್ಸೈಟ್ ಹೆಸರು ಬಂದು ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ವೆಬ್ಸೈಟ್ ಹೆಸರು SA7 Heal HEAL SA7Heal.com. ಗೂಗಲಲ್ಲಿ ಹೋಗಿ ಕ್ರೋಮಲ್ಲಿ ಅದನ್ನು ಟೈಪ್ ಮಾಡಿ ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ಇಂಗ್ಲೀಷ್, ಕನ್ನಡ, ತೆಲುಗು ಅಂತ ತೋರಿಸುತ್ತೆ. ನೀವು ಕನ್ನಡದ ಮೇಲೆ ಪ್ರೆಸ್ ಮಾಡಿದರೆ ಓಪನ್ ಆಗುತ್ತೆ, ಅಲ್ಲಿರೋ ಎಲ್ಲ ಕೋರ್ಸಸ್ಸು ಕಾಣಿಸುತ್ತೆ ನಿಮಗೆ. ಸೊ ನೋಡಿಬಿಟ್ಟು ನನ್ನ ವೆಬ್ಸೈಟ್ ಹೇಗಿದೆ ಅಂತ ನನಗೆ ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಕಾಮೆಂಟಲ್ಲಿ. ಸೊ ಈ ಚಕ್ರಾಸ್ ಕೋರ್ಸ್ ಅನ್ನೋದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ಇದು ಪ್ರತಿಯೊಬ್ಬರಿಗೂ ಅಫೋರ್ಡಬಲ್ ಆಗಲಿ ಅಂತ ತುಂಬ ಕಡಿಮೆ ಪ್ರೈಸಲ್ಲಿ ಇಟ್ಟಿದ್ದೀನಿ. ಯಾಕೆಂದರೆ ನನ್ನ ಉದ್ದೇಶ ಏನಂದರೆ, ಎಲ್ಲರೂ ಕಲಿಬೇಕು. ನೀವು ಚೇಂಜ್ ಆಗೋದಲ್ಲದೆ ಈ ಕೋರ್ಸನ್ನು ಕಲ್ತ್ಕೊಂಡ್ರೆ ನಿಮ್ಮ ಫ್ಯಾಮಿಲಿಯಲ್ಲಿರೋರನ್ನೆಲ್ಲ ಕೂಡ ನೀವು ಚೇಂಜ್ ಮಾಡ್ಬೋದು. ಅವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಅವ್ರ ಇಮೋಷನ್ಸ್ನ ನೀವು ಚೇಂಜ್ ಮಾಡ್ಬೋದು. ಆವಾಗ ಅವರು ಕೂಡ ಎಲ್ಲ ಪಾಸಿಟಿವಿಟಿನ ಅಟ್ರ್ಯಾಕ್ಟ್ ಮಾಡ್ಕೊಳ್ತಾರೆ. ಹಾಗಾಗಿ ಇದು ಲೈವ್ ರೆಕಾರ್ಡಿಂಗನ್ನು ನಾನು ನನ್ನ ವೆಬ್ಸೈಟಲ್ಲಿ ಹಾಕಿರ್ತೀನಿ, ನಿಮಗೆ ಆಕ್ಸೆಸ್ ಕೊಡ್ತೀನಿ. ಲೈಫ್ ಟೈಮ್ ನೀವಲ್ಲಿ ನೋಡ್ಕೋಬಹುದು. ಸೊ ಈ ಕೋರ್ಸು ನಿಮ್ಮ ಲೈಫ್ ಚೇಂಜಿಂಗ್ ಕೋರ್ಸ್. ಆ್ಯಂಡ್ ಪ್ರೈಸ್ ಅಂತೂ ನಾನಿವಾಗ ಹಾಫ್ ಪ್ರೈಸ್ ಇಟ್ಟಿದ್ದೀನಿ. ಫಸ್ಟ್ ಟೈಮ್ ಎಲ್ಲರಿಗೂ ಅಫೋರ್ಡಬಲ್ ಆಗಲಿ ಅಂತ. ಆಮೇಲೆ ಮುಂದಕ್ಕೆ ಜಾಸ್ತಿ ಮಾಡಬೇಕಾಗುತ್ತೆ, ಯಾಕೆಂದರೆ ನನ್ನ ಎಫರ್ಟ್ ಅಷ್ಟೊಂದಿರುತ್ತೆ. ಸೊ ಹಾಗಾಗಿ ಯಾರಿಗೆಲ್ಲ ಈ ಕೋರ್ಸ್ ಜಾಯ್ನ್ ಆಗೋಕ್ಕೆ ಇಷ್ಟ ಇದೆಯೋ ವಾಟ್ಸಪ್ಪಲ್ಲಿ ಬನ್ನಿ.
ವಾಟ್ಸಪ್ಪಲ್ಲಿ ಬಂದು ನೀವು ಡೀಟೇಲ್ಸ್ ಕೇಳಿದ್ರೆ ಹೇಳ್ತೀನಿ. ವಾಟ್ಸಪ್ ಲಿಂಕ್ ಎಲ್ಲಿದೆ ಅಂದರೆ ಕೆಳಗಡೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿದೆ. ಸೊ ವಾಟ್ಸಪ್ಪಲ್ಲಿ ಬನ್ನಿ, ಮಾತಾಡೋಣ. ಶನಿವಾರ ಎಲ್ಲ ಸಿಗೋಣ. ಇಷ್ಟ ಇರೋರೆಲ್ಲ ಬನ್ನಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಇನ್ನೊಂದು ವಿಡಿಯೋಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೀವೆಲ್ಲರೂ ನಿಮ್ಮ ಚಕ್ರಾಸ್ನ ಅಲೈನ್ಮೆಂಟ್ ಮಾಡಿಕೊಂಡು ನಿಮ್ಮ ಮ್ಯಾನಿಫೆಸ್ಟೇಷನ್ಸನ್ನು ನಿಜ ಮಾಡಿಕೊಂಡು ನಿಮ್ಮ ಕನಸುಗಳನ್ನೆಲ್ಲ ನನಸು ಮಾಡಿಕೊಂಡು ನೀವೆಲ್ಲರೂ ಯಾವಾಗಲೂ ಆರೋಗ್ಯವಾಗಿ ಆನಂದವಾಗಿ ಅಷ್ಟೈಶ್ವರ್ಯಗಳಿಂದ ಇರಬೇಕು ಅಂತ ನಾನು ಮನಸ್ಫೂರ್ತಿಯಾಗಿ ಯೂನಿವರ್ಸ್ನ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.